ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವು ಇಂದು ನೆತ್ತೆರಗುಳಿಲಿರುವ ಒಂದು ಮನೆ ಮತ್ತು ಒಂದು ಎಕರೆ ತೋಟವನ್ನು ನೋಡಲಿಕ್ಕೆ ಬಂದಿದ್ದೇವೆ. ಬಂದು ನೋಡುವ ಬನ್ನಿ. ಇದು ಕಾಂಪೌಂಡ್ ಗೇಟ್, ಫುಲ್ಲು ಜಾಗಕ್ಕೆ ಕಾಂಪೌಂಡ್ ಆಗಿ ಉಂಟು. ಇದು ಇದರ ಆ ಸೈಡು ತೋಟ, ಈ ಮೇಲಿನ ಸೈಡು ತೋಟ ಉಂಟು. ಹಾಗೆ ಒಂದು ಚಂದದ ಮನೆ ಕೂಡ ಉಂಟು. ಈ ಸೈಟಲ್ಲಿ ಟೋಟಲ್ ಹಿಡಿಯುವಂಥದ್ದು 300 ಅಡಿಕೆ ಗಿಡಗಳು, ಹಾಗೆ ಒಂದು 30 ತೆಂಗಿನ ಮರಗಳು ಉಂಟು. ಹಾಗೆ ಹಲಸಿನ ಮರಗಳು, ಸಪೋಟ, ಬೇರೆ ಹಣ್ಣು ಹಂಪಲಿನ ಕೆಲವು ಗಿಡಗಳು ಕೂಡ ಉಂಟು. ಇದು ಮನೆಯೂ ಹಾಗೆ ಒಂದು 4 ಬೆಡ್ರೂಮ್ ಉಂಟು ಕೆಳಗೆ, ಹಾಗೆ ಮೇಲೆಯೂ ಹಾಗೆ ರೂಮ್ಗಳುಂಟು. ಭಾರಿ ಚಂದದ ಮನೆ. ನಾವು ಮೊದಲಾಗಿ ಮನೆಯನ್ನೇ ಇದು ಜಾಗ ಈ ರೀತಿ ಕವರ್ ಆಗ್ತದೆ, ತೋಟ ಒಳ್ಳೆ ಫಸಲು ಬರ್ತದೆ. ಸಾಧಾರಣ ಇದರಲ್ಲಿ ಒಂದು 3 ಕಂಡಿ ಅಡಿಕೆ ಆಗ್ತದೆ ಅಂತ ಹೇಳಿದರು. ನಾವು ಮನೆಯನ್ನು ನೋಡುವ, ಮನೆ ಹೇಗೆ ಉಂಟು ನೋಡಿ. ಮನೆ ಎಲ್ಲ ಫಿನಿಶಿಂಗ್ ಆಗಿ ಭಾರಿ ಚೆಂದ ಆಗಿ ಉಂಟು. ಇದು ಎಂಟ್ರನ್ಸ್. ಇನ್ನು ನೋಡಿ, ಇದು ಇನ್ನೊಂದು ರೂಮು. ಇಲ್ಲಿ ಒಂದು ಚಂದದ ಬೆಡ್ರೂಮ್ ಉಂಟು, ಇಲ್ಲಿ ಒಂದು. ಹಾಗೆ ಒಳಗೆ ಬರುತ್ತಾ ಇನ್ನು ಇಲ್ಲಿ ಒಂದು ಹಾಲ್, ಇದು ಊಟಕ್ಕೆಲ್ಲ ಕೂತ್ಕೊಳ್ಳುವ ಆಗುವಂತಹ ಟೈಪು. ಅದೇ ಇದರ ಇಲ್ಲಿ ಒಂದು ರೂಮ್ ಉಂಟು, ಇಲ್ಲಿ ಒಂದು ಬೆಡ್ರೂಮ್ ಉಂಟು. ಈ ಬೆಡ್ರೂಮ್ ಈ ಸೈಡಿಗೆ ಬರುವಾಗ ನಾವು ಇಲ್ಲಿ ಒಂದು ಸಣ್ಣ ತರಕಾರಿ ಎಲ್ಲ ಸಾಮಾನುಗಳು ಇಡಲಿಕ್ಕೆ ಒಂದು ಸಣ್ಣ ಸ್ಟಾಕ್ ರೂಮ್. ಆನಂತರ ಇಲ್ಲಿ ಒಂದು ಸಣ್ಣ ಬೆಡ್ರೂಮ್, ಇಲ್ಲಿ ಒಂದು ಬೆಡ್ರೂಮ್ ಉಂಟು, ಇಲ್ಲಿ ಒಂದು ಬೆಡ್ರೂಮ್ ಉಂಟು. ಅದೇ ರೀತಿ ಇನ್ನೊಂದು ಇಲ್ಲಿ ಬೆಡ್ರೂಮ್ ಉಂಟು ನೋಡಿ, ಇಲ್ಲಿ ಇನ್ನೊಂದು ಬೆಡ್ರೂಮ್. ಹಾಗೆ ಇನ್ನು ಒಳಗೆ ಬರುವಾಗ ಇಲ್ಲಿ ಕೈ ತೊಳಿಲಿಕ್ಕೆ ಮತ್ತು ಅಡಿಗೆ ಸಾಮಾನುಗಳು ಇಡಲಿಕ್ಕೆ ಇಲ್ಲಿ ಕಿಚನ್ ವ್ಯವಸ್ಥೆ. ಅದರ ಆಚೆ ವಾಶ್ರೂಮ್ ಉಂಟು. ಅದಾಗಿ ಕಟ್ಟಿಗೆಯಲ್ಲಿ ಮಾಡುವಂಥ ಅಡಿಗೆ ಬೇಕಿದ್ದರೆ ಇದರ ಹೊರಗೆ ಇಲ್ಲಿ ಒಂದು ಶೆಡ್ಡಿನಾಗೆ ಕಟ್ಟಿದ್ದಾರೆ. ಇದರಲ್ಲಿ ಒಂದು ಕಟ್ಟಿಗೆಯಿಂದ ಅಡಿಗೆ ಮಾಡುವಂಥ ವ್ಯವಸ್ಥೆ ಕೂಡ ಉಂಟು. ಬೀಗ ಹಾಕಿ ಉಂಟಾದರೂ ತೆಗಿಬೋದು. ಇದರಲ್ಲಿ ನಿಮಗೆ ಇದರ ಒಳಗೆ ಕಟ್ಟಿಗೆಯ ಒಳೆ ಹಾಗೆ ವ್ಯವಸ್ಥೆಗಳುಂಟು. ವಾಶ್ರೂಮ್ ಎಲ್ಲ ಮನೆಯ ಒಳಗೆಯೇ ಉಂಟು ವಾಶ್ರೂಮ್. ಇಲ್ಲಿಯೂ ಅಡಿಗೆ ಮಾಡುವಂಥ ವ್ಯವಸ್ಥೆ ಉಂಟು. ಕಟ್ಟಿಗೆಯಲ್ಲಿ ಏನು ಫಂಕ್ಷನ್ಗೆ ಅಡಿಗೆ ಮಾಡಬೇಕಿದ್ರೆ ಇಲ್ಲಿ ಮಾಡ್ಬೋದು. ಇದು ಮನೆಯ ಬ್ಯಾಕ್ ಸೈಡ್. ಇನ್ನು ಫುಲ್ಲು ನೋಡಿ, ಇಲ್ಲಿ ಟೋಟಲ್ 1 ಎಕರೆ ಅಂದಾಜು ಜಾಗ. ತೋಟ ಎಲ್ಲ ಭಾರಿ ಚೆಂದ ಉಂಟು. ಅಡಿಕೆ ಎಲ್ಲ ಇನ್ನೂ ಕೆಲವು ಹೆಕ್ಕಲಿಲ್ಲ, ಬಿದ್ದುಕೊಂಡುಂಟು. ಇದೊಂದು ಕಾರೆಲ್ಲ ಬಂದು ನಿಲ್ಲಲಿಕ್ಕೆ ಶೆಡ್ ಮಾಡಿದ್ದು. ನಾವಿನ್ನು ತೋಟ ಎಲ್ಲ ತೆಂಗಿನಲ್ಲಿ ಒಳ್ಳೆ ಹಿಡಿತದೆ ನೋಡಿ, ಒಳ್ಳೆ ತೆಂಗು ಎಲ್ಲ ಕಾಣ್ತಾ ಉಂಟು. ನೋಡುವ, ನಾವು ತೆಂಗಿನ ಸೈಡ್ ನೋಡುವ. ಈ ಸೈಡ್ ದೊಡ್ಡ ಪ್ರಾಯದ ಅಡಿಕೆ ಮರಗಳಲ್ಲ, ಸಾಧಾರಣ ಇರುವ ಅಡಿಕೆ ಮರಗಳು. ಒಳ್ಳೆ ಫಸಲುಂಟು. ಅಡಿಕೆ ಮರದಲ್ಲಿ ಒಳ್ಳೆ ಫಸಲುಂಟು ನೋಡಿ. ಮದ್ದು 1 ವಾರ ಆಯ್ತಷ್ಟೇ ಮದ್ದು ಬಿಟ್ಟು. ಇದು ಈ ಇಕ್ವಿಪ್ಮೆಂಟ್ಗಳೆಲ್ಲ ನಮಗೆ ಗೊಬ್ಬರಗಳ ಇಂಥದ್ದು ಸೂಟಾನವ ಎಲ್ಲ ಹಾಕ್ಲಿಕ್ಕಿರುವಂಥ ಒಂದು ಕೊಟ್ಟಿಗೆ ಒಂದು. ಇದು ಬಾರ್ಡ್ರ್ ಮೇಲಿನ ಸೈಡ್, ಈ ಸೈಟ್ನ ಮೇಲಿನ ಸೈಡ್ ರಬ್ಬರ್ ತೋಟ ಉಂಟು, ಅದು ಬೇರೆಯವರದ್ದು. ಅಲ್ಲಿಯವರೆಗೆ ಇವರ ತೋಟ. ಹಾಗೆ ನೋಡುವ, ಇಲ್ಲಿ ಕೆಳಗಿನವರೆಗೆ ತೋಟ ಉಂಟು. ಹೀಗೆ ಇದಕ್ಕೆ ನೀರಿಗೆ ಸೋರ್ಸ್ ಆಗಿ ಮೈನ್ ಬೋರ್ವೆಲ್ನ ನೀರು. ಇದು ಖಾಲಿ ಬೋರ್ವೆಲ್ ನೋಡಿ, ಇಲ್ಲಿ ಬೋರ್ವೆಲ್ ಪಾಯಿಂಟ್ ಇಲ್ಲಿ ಉಂಟು. ಇದು 200 ಫೀಟ್ ಮಾತ್ರ ಒದ್ದಂತೆ ಅಡಿ. 200 ಫೀಟಲ್ಲಿ ಒಳ್ಳೆ 4 ಇಂಚು ನೀರು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ನೀರಿರುವಂಥ ಬೋರ್ವೆಲ್. ಇದಕ್ಕೆ ಬೇಕಾದಷ್ಟು ನೀರಿನ ವ್ಯವಸ್ಥೆ ಉಂಟು. ನೀರು ಇಲ್ಲಿ ಹತ್ತಿರದವರು ಕೂಡ ಬೇಕಾದರೆ ಇಲ್ಲದವರು ಕೆಲವು ಬಂದು ಕೊಂಡೋಗ್ತಾರೆ ಅಂತ ಹೇಳಿದರು. ಇನ್ನು ತೋಟ ಕೆಳಗಿನವರೆಗೆ ಫುಲ್ಲು ಅಡಿಕೆ ತೋಟ. ಒಂದು
30-35 ತೆಂಗಿನ ಮರಗಳು ಹಿಡಿಯುವಂಥದ್ದು. ಸಣ್ಣ ಮರಗಳು ಬೇರೆ ಉಂಟು, ಭಾರಿ ಚೆಂದ ಉಂಟು. ಮನೆಯೂ ಹಾಗೆ ಒಂದು 4 ಬೆಡ್ರೂಮ್ ಕೆಳಗೆ, ಮೇಲೆಯೇ ಒಂದು 2 ಬೆಡ್ರೂಮಿನ ವ್ಯವಸ್ಥೆಗಳು ಕೂಡ ಉಂಟು. ಇದು ಈ ಪ್ಲೇಸ್ ಇರುವಂಥದ್ದು ಹುಲ್ಯಾರು ಅಂತ ಹೇಳುವ ಜಾಗ. ಇದು ಮುಳಿಗದ್ದೆಯಿಂದ 1 ಕಿಲೋಮೀಟ್ರ್ ಬಂದರೆ ಆಯಿತು, ಮುಳಿಗದ್ದೆ ಪೇಟೆಯಿಂದ. ಹಾಗೆ ಬಾಯಾರ್ ಪದವ ಪೇಟೆಯಿಂದ 1.5 ಕಿಲೋಮೀಟ್ರ್ ಅಂತರದಲ್ಲಿ. ಇಲ್ಲಿ ಪ್ರಶಾಂತಿ ವಿದ್ಯಾ ಕೇಂದ್ರ ಹತ್ತಿರ, ಮುಳಿಗದ್ದೆ ಸ್ಕೂಲ್ ಹತ್ತಿರ ಉಂಟು. ಹಾಗೆ ಎಲ್ಲವೂ ಅನುಕೂಲಕರ, ಸ್ಕೂಲಿಗೆ ಹೋಗಲಿಕ್ಕಾಗಲಿ ಪೇಟೆಗೆ ಎಲ್ಲಿಗೆ ಹೋಗಬೇಕಿದ್ರೂ ಇದು ತುಂಬ ಒಳ್ಳೆಯ ಪ್ಲೇಸ್. ಹಾಗೆ ಈ ಜಾಗವನ್ನು ಬೇಕಾದವರು ನಮ್ಮನ್ನು ಸಂಪರ್ಕಿಸಬಹುದು. ಇದಿರುವಂಥದ್ದು ಮಂಜೇಶ್ವರ ತಾಲೂಕು, ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು, ಬಾಯಾರು ಗ್ರಾಮದ ನೆತ್ತರಗುಳಿ ಅಂತ ಹೇಳುವ ಪ್ಲೇಸ್. ಇದರ ರೇಟ್ ಅವರು ಒಂದು 60 ಲಕ್ಷ ಹೇಳ್ತಾ ಇದ್ದಾರೆ. ಮತ್ತು ಏನಿದ್ರೂ ಬಂದು ನೀವು ಸೈಟ್ ನೋಡಿ, ತುಂಬ ಚೆಂದ ಇರುವಂಥ ಸೈಟ್ ಇದು. 1 ಎಕರೆ ಜಾಗ, ಇದರಲ್ಲಿ 73 ಸೆನ್ಸ್ ಏನೋ ಡಾಕ್ಯುಮೆಂಟ್ ಮತ್ತು ಇರುವಂಥದ್ದು ಕುಂಕಿ. ಟೋಟಲ್ 1 ಎಕರೆ. ಹಾಗೆ ಮನೆಯೇ ತುಂಬ ಚೆಂದಾಗಿ ಉಂಟು. ಮನೆಗೆ ಹೇಗಾದರೂ ಒಂದು 50 ಲಕ್ಷ ಎಲ್ಲ ಮನೆ ಕಟ್ಟಲಿಕ್ಕೆ ಬೇಕಾಗಿತ್ತು, ಅಷ್ಟು ಒಳ್ಳೆಯ ಪ್ಲೇಸ್ ಮನೆ. ನೀರಿನ ವ್ಯವಸ್ಥೆ ಕೂಡ ಹಾಗೆ. ಬೇಕಾದವರು ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.